Good morning friends. Today's topic is already ನಾವು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನೋಡ್ತಾ ಬರ್ತಾ ಇದ್ದು ಟೈಮ್ ಅಂಡ್ ವರ್ಕ್. ಆ ಟೈಮ್ ಅಂಡ್ ವರ್ಕ್ ಅಲ್ಲಿ ಅದು ಮುಂದುವರೆದಾಗಿ ಅದೇ ಟೈಪ್ ಅಲ್ಲಿ ಮೆಥಡ್ ಆಗಿ ಮುಂದುವರೆದು ನೋಡ್ತಾ ಹೋಗ್ತೀವಿ. ಅಂದ್ರೆ ಕೊಳವೆ ಮತ್ತು ಟ್ಯಾಂಕ್ಗಳು ಅಂದ್ರೆ ಪೈಪ್ಸ್ ಅಂಡ್ ಸ್ಟ್ರೀಮ್ಸ್ ಅಂತ. ಅಂದ್ರೆ ಇದ್ರ ಮೇಲೆ ಯಾವ ತರ ಕ್ವಶನ್ಸ್ ಅಪಿಯರ್ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಪ್ರೀವಿಯಸ್ ಅಲ್ಲಿ ಟೈಮ್ ಅಂಡ್ ವರ್ಕ್ ಯಾವ ತರ ನೋಡ್ತಿದ್ವು ಅದೇ ತರ ಒಂದು ಪೈಪ್ ಮತ್ತೆ ಟ್ಯಾಂಕ್ ಮೇಲೆ ಒಂದು ಕ್ವಶನ್ಸ್ ಕೇಳ್ತಾ ಹೋಗ್ತಾರೆ. ಓಕೆ ನೋಡೋಣ. ಫಸ್ಟ್ ಏನ್ ಹೇಳ್ತಿದ್ದಾರೆ, ಎ ವಾಟರ್ ಟ್ಯಾಂಕ್ ಕ್ಯಾನ್ ಬಿ ಫಿಲ್ಡ್ ವಿತ್ ಎ ಪೈಪ್ ಇನ್ 9 hours. Another pipe can empty the tank in 18 hours. If both the pipes are opened at the same time, then the whole tank can be filled in how many hours? ಅಂದ್ರೆ ಇಲ್ಲಿ ಏನ್ ಕೇಳ್ತಿದ್ದಾರೆ, ತುಂಬಾ ಸಿಂಪಲ್ ಆಗಿದೆ. A water tank can be filled with a pipe in 9 hours. ಅಂದ್ರೆ ಒಂದು ಟ್ಯಾಂಕ್ ಇದೆ ಅಂತೆ. ಏನಿದೆ? ಒಂದು ಟ್ಯಾಂಕ್ ಇದೆ ಅಂತೆ. ಈ ಟ್ಯಾಂಕ್ ಒಂದು ಟ್ಯಾಂಕ್ ಇರುತ್ತೆ. ಇದರಲ್ಲಿ ಇಲ್ಲಿಂದ ಪೈಪ್ ಫಿಲ್ ಮಾಡಕ್ ಕೊಟ್ಟಿರ್ತಾರೆ. ಇದು ಯಾವ್ದಿದು? ಪೈಪ್ ಎ ಆಗಿರುತ್ತೆ. ಈ ಒಂದು ಸಿಂಟ್ಯಾಕ್ಸ್ ಡ್ರಮ್ ಅಲ್ಲಿ ಎ ಅನ್ನ ಪೈಪ್ ಇಂದ ನಾವು ಏನಾದ್ರು ನೀರ್ ಬಿಡ್ತಾ ಹೋಗ್ತೀವಿ ಅಂದ್ರೆ ಎಷ್ಟು ಅವರ್ ಬೇಕು? 9 hours, 9 ಗಂಟೆ ಅದು ತುಂಬಕ್ ಬೇಕಾಗುತ್ತೆ. ಹಾಗಾದ್ರೆ ಅನದರ್ ಪೈಪ್ ಕ್ಯಾನ್ ಬಿ ಎಂಟಿ ದ ಟ್ಯಾಂಕ್ ಇನ್ 18 hours. ಅಂದ್ರೆ ಇಲ್ಲಿ ಫಿಲ್ ಆಗ್ತಾ ಇರುತ್ತೆ, ಇನ್ನೊಂದು ಔಟ್ಲೆಟ್ ಇರುತ್ತಲ್ವಾ, ಈ ಔಟ್ಲೆಟ್ ಅಲ್ಲಿ ನಾನು ನೀರು ತಗೊಂತಿರ್ತೀನಿ ಅಂದ್ರೆ ಇದರ ಫುಲ್ ಖಾಲಿ ಮಾಡಕ್ಕೆ 18 hours ಬೇಕಾಗುತ್ತೆ. ಹಾಗಾದ್ರೆ ಅಟ್ ಎ ಟೈಮ್ ಇದನ್ನು ಮೋಟರ್ ಆನ್ ಮಾಡಿ, ಅಂದ್ರೆ ಎ ಪೈಪ್ ಅಲ್ಲಿ ನೀರು ಬಿಡ್ತಾ ಇರ್ತೀವಿ ಮತ್ತೆ ಬಿ ಪೈಪ್ ಅಲ್ಲಿ ನೀರು ಔಟ್ ಸೈಡ್ ಕಳಿಸ್ತಾ ಇರ್ತೀವಿ. ಹಾಗಾದ್ರೆ ನೀರು ಅಟ್ ಎ ಟೈಮ್ ಹೋಗ್ತಾನೂ ಇರ್ಬೇಕು ಬರ್ತಾನೂ ಇರ್ಬೇಕು. ಹಂಗ್ ಮಾಡ್ತಿದ್ದಾಗ ಎಷ್ಟು ಗಂಟೆ ಅದು ತುಂಬಕ್ಕೆ ತಗೊಳುತ್ತೆ ಅಂತ ನೋಡ್ಬೇಕು. ಓಕೆನಾ? ಹಾಗಾದ್ರೆ ಫಸ್ಟ್ ನಮ್ಗೆ ಏನ್ ಬೇಕು? ಕೆಪಾಸಿಟಿ ಆಫ್ ದಿ ಟ್ಯಾಂಕ್. ಆ ಟ್ಯಾಂಕಿನ ಕೆಪಾಸಿಟಿ ಎಷ್ಟು ಲೀಟರ್ ಅದು ಅಂತ ನೋಡೋಣ. ಅಂದ್ರೆ 9 hours ಬೇಕು. ತುಂಬಕ್ಕೆ ಎಷ್ಟು ಅವರ್ ಬೇಕಪ್ಪ? ಫಿಲ್ಗೆ 9 hours. ಇದು ಎಂಟಿಗೆ ಎಷ್ಟಮ್ಮ? 18 hours. ಹಾಗಾದ್ರೆ ಎಷ್ಟು ಕೆಪಾಸಿಟಿ ಇದೆ ಡ್ರಮ್ದು? ಎಷ್ಟಿದೆಯೋ? 18 ಲೀಟರ್ ಕೆಪಾಸಿಟಿ ಇರುತ್ತೆ. ಹಾಗಾದ್ರೆ ಒಂದು ಗಂಟೆಗೆ ಇದು ಎಷ್ಟು ಲೀಟರ್ ತುಂಬುತ್ತೆ? 1 ಲೀಟರ್ ತುಂಬುತ್ತೆ, 2 ಲೀಟರ್ ತುಂಬುತ್ತೆ. ಎಷ್ಟು ಲೀಟರ್ಪ್ಪ? 2 ಲೀಟರ್ ತುಂಬುತ್ತೆ. ಹಾಗಾದ್ರೆ ಇದು ಎಷ್ಟು ಲೀಟರ್ ಖಾಲಿ ಮಾಡುತ್ತೆ ಒಂದು ಗಂಟೆಗೆ? ಎಷ್ಟಪ್ಪ? 1 ಲೀಟರ್ ಖಾಲಿ ಮಾಡುತ್ತೆ. ಹಾಗಾದ್ರೆ ಈಗ 2 ಲೀಟರ್ ತುಂಬ್ತಾ ಇದೆ. ಆ 2 ಲೀಟರ್ 1 ಲೀಟರ್ ಖಾಲಿ ಮಾಡಿದ್ರೆ ಆಗ ಎಷ್ಟು ಲೀಟರ್ ಮಾತ್ರ ಉಳ್ಕೊಳ್ಳುತ್ತೆ ಟ್ಯಾಂಕ್ ಅಲ್ಲಿ? ಎಷ್ಟು ಲೀಟರ್ ಉಳ್ಕೊಳ್ಳುತ್ತೆ? 1 ಲೀಟರ್ ಉಳ್ಕೊಳ್ಳುತ್ತೆ. ಆ 1 ಲೀಟರ್ ಅಲ್ಲಿ 18 ಲೀಟರ್ ತುಂಬಬೇಕು ಅಂದ್ರೆ ಒಂದೊಂದು ಗಂಟೆಗೆ ಎಷ್ಟು ಅವತ್ತು ಬೇಕು? ಹಾಗಾದ್ರೆ ಎಷ್ಟು ಬೇಕಾಗುತ್ತೆ? 18 hours ಬೇಕಾಗುತ್ತೆ ಫುಲ್ ಟ್ಯಾಂಕ್ ನ ತುಂಬಿಸಕ್ಕೆ. ಹಾಗಾದ್ರೆ ಆಪ್ಷನ್ ಬಿ. ಓಕೆ, ರೈಟ್ ಡೌನ್. ಓಕೆ, ಇಲ್ಲಿ ನೋಡಿ, ಎ ಟ್ಯಾಪ್ ಕ್ಯಾನ್ ಫಿಲ್ ದ ಟ್ಯಾಂಕ್ ಇನ್ 20 minutes. ಎ ನ ಟ್ಯಾಂಕ್ ಏನಾಗುತ್ತೆ? 20 ನಿಮಿಷ ಬೇಕಾಗುತ್ತೆ ತುಂಬಕ್ಕೆ. ಅಂಡ್ ಅನದರ್ ಬಂದು ಎಂಟಿ ಮಾಡೋದಕ್ಕೆ 30 minutes if both the taps are open simultaneously. When what will be the time to fill the tank? ಅಂದ್ರೆ ತುಂಬಿಸಕ್ಕೆ ಎಷ್ಟು ಹೊತ್ತು ಬೇಕಾಗುತ್ತೆ ಅಂತ ಕೇಳ್ತಿದ್ದಾರೆ. ಏದು ಈ ತರ ಒಂದು ಡ್ರಮ್ ಇರುತ್ತೆ, ಟ್ಯಾಂಕು. ಇಲ್ಲಿಂದ ನೀರು ಕೊಡ್ತಾ ಇದೀವಿ. ಇಲ್ಲಿ ಎಷ್ಟೊತ್ತು ಬೇಕಪ್ಪ? ಎಗೆ ಎಷ್ಟು ಬೇಕು? 20 ನಿಮಿಷನಾ? 20 minutes. ಈಗ ಇಲ್ಲಿಂದ ನಾನು ಏನ್ ಮಾಡ್ತಿದ್ದೀನಿ? ಖಾಲಿ ಮಾಡ್ತಾ ಇದ್ದೀನಿ. ಇಲ್ಲಿಂದ ಖಾಲಿ ಮಾಡೋದಕ್ಕೆ ಎಷ್ಟೊತ್ತು ಬೇಕು ನನಗೆ? ಎಷ್ಟು ಬೇಕು? 30 minutes. 30 minutes ಬೇಕು. ಹಾಗಾದ್ರೆ ಈ ಡ್ರಮ್ ನ ಕೆಪಾಸಿಟಿ ಎಷ್ಟು? 60 ಲೀಟರ್ಸ್ ಇದು ತುಂಬುತ್ತೆ ಅಂತ ಅಲ್ವಾ? ಹಾಗಾದ್ರೆ ಒಂದು ನಿಮಿಷಕ್ಕೆ ಎಷ್ಟು ಲೀಟರ್ ತುಂಬುತ್ತೆ? ಎಷ್ಟು ಲೀಟರ್? 3 ಲೀಟರ್ಸ್. ಇದು 2 ಲೀಟರ್ಸ್. ಹಾಗಾದ್ರೆ 1 ನಿಮಿಷಕ್ಕೆ ಎಷ್ಟು ಲೀಟರ್ ತುಂಬುತ್ತೆ? ಎಷ್ಟು ಲೀಟರ್ ತುಂಬುತ್ತಪ್ಪ?
1 liter means 60 into 1 60 hours. 60 minutes ಅಲ್ಲಪ್ಪ, 60 minutes. ಅಕಸ್ಮಾತ್ ಅವ್ರ ಏನ್ ಮಿನಿಟ್ಸ್ ಕೊಟ್ಟಿದೆ, ಅವರ್ ಕೊಟ್ಟಿರ 1 hour. ಆಪ್ಷನ್ ಎ. ಓಕೆ, ರೈಟ್ ನೌ. ಓಕೆ, ಒಂದು ಟ್ಯಾಂಕಿನ ಅನ್ನು 25 ನಿಮಿಷಗಳಲ್ಲಿ ತುಂಬಿಸಬಹುದು ಮತ್ತು ಇನ್ನೊಂದು 40 ನಿಮಿಷದಲ್ಲಿ ಟ್ಯಾಂಕ್ ಅನ್ನು ಖಾಲಿ ಮಾಡಬಹುದು. ಎರಡು ನೆಲ್ಲಿಯನ್ನು ಏಕಕಾಲದಲ್ಲಿ ತೆರೆದಾಗ ಯಾವ ಸಮಯದಲ್ಲಿ ಟ್ಯಾಂಕ್ ತುಂಬುತ್ತದೆ? ಅಂದ್ರೆ ಒಂದು ಟ್ಯಾಂಕ್ ಓಪನ್ ಮಾಡಿದಾಗ ಎ ಅನ್ನೋದು ಒಂದು, ಫಾರ್ ಎಕ್ಸಾಂಪಲ್ ಎ ಅನ್ನ ಟ್ಯಾಂಕ್ ಓಪನ್ ಮಾಡಿದಾಗ ಎಷ್ಟು ನಿಮಿಷ ಬೇಕಪ್ಪ? 25 ಮಿನಿಟ್ಸ್ ಬೇಕಂತೆ. ನೆಕ್ಸ್ಟ್ ಬಿ ಅನ್ನ ಟ್ಯಾಂಕ್ ಓಪನ್ ಮಾಡಿದಾಗ ಎಷ್ಟೊತ್ತು ಬೇಕಂದ್ರೆ ಎಂಟಿ ಮಾಡೋದಕ್ಕೆ 40 ಮಿನಿಟ್ಸ್ ಬೇಕಂತೆ. ವಾಟ್ ಈಸ್ ದ ಡ್ರಮ್ ಕೆಪಾಸಿಟಿ? ಎಷ್ಟಪ್ಪ? ವಾಟ್ ಇಸ್ ದಿ ಎಲ್ಸಿಎಂ ಆಫ್ 25 and 40? 200. ಹಾಗಾದ್ರೆ ಎಷ್ಟು ಲೀಟರ್ ಟ್ಯಾಂಕ್? 200 ಲೀಟರ್ಸ್. ಹಾಗಾದ್ರೆ ಇದು ಎಷ್ಟು ಲೀಟರ್ ತುಂಬುತ್ತೆ ಒಂದು ನಿಮಿಷಕ್ಕೆ? ಎಷ್ಟಪ್ಪ? 8 ಲೀಟರ್ಸ್. ಇವರು 5 ಲೀಟರ್ಸ್ ಅಲ್ವಾ? ಹಾಗಾದ್ರೆ ಎಷ್ಟು ಎಂಟಿ ಮಾಡುತ್ತೆ? ಎಷ್ಟು? 3 ಲೀಟರ್ಸ್. 3 ಲೀಟರ್ಸ್. ಸಿಂಪ್ಲಿಫೈ ಮಾಡಿ. 3 ಇಂದ ಎಷ್ಟೇ ಹೋಗುತ್ತೆ? 3 ones 3. ಎಷ್ಟು ಉಳಿತು? 2 ಉಳಿತು. ಅಂದ್ರೆ 3 20 ಅಂದ್ರೆ ಎಷ್ಟಾಯ್ತು? 6. ಎಷ್ಟು ಉಳಿತು? 2. ಇಲ್ಲೇನಿದೆ? 66 2/3. 66 2/3. ಸರ್ ಇದು ನನ್ಗೆ ಗೊತ್ತಾಗಿಲ್ಲ ಸರ್, ಇನ್ನೊಂದ್ಸತಿ ಹೇಳಿ. ಆಯ್ತು, ಹೇಳ್ಕೊಡ. ಡಿವೈಡ್ ಮಾಡೋದು 3 ಇಂದ 200 ಡಿವೈಡ್ ಮಾಡಬೇಕು ಅಲ್ವಾ? 3 ಇಂದ ಎಷ್ಟೇ ಹೋಗ್ತಪ್ಪ ಇದು? 3 6 18. ಎಷ್ಟೇ ಎಷ್ಟು ಉಳಿತು? 2. 1 0 6 18. ಇಲ್ಲಿ 2 ಉಳಿತಾ? ಆ 2 ಮೇಲೆ ಬರೀರಿ. ಈ 3 ನ ಕೆಳಗಡೆ ಬರೀರಿ ಅಷ್ಟೇ. 66 ನಿಮಿಷ 2/3. ಓಕೆ, 66 2/3. ಆಪ್ಷನ್ ಸಿ. ಓಕೆ, ರೈಟ್. ಓಕೆ, ಇಲ್ಲಿ ನೋಡಿ ಏನ್ ಹೇಳ್ತಾ ಇದ್ದಾರೆ. ಟ್ಯಾಂಕ್ ಆಸ್ 2 ಟ್ಯಾಪ್. ಒಂದು ಟ್ಯಾಂಕಿಗೆ ಏನಾಗಿರುತ್ತೆ? 2 ಟ್ಯಾಪ್ ಇರುತ್ತೆ. ಓಕೆನಾ? ಇಲ್ಲೊಂದು ಟ್ಯಾಂಕ್ ಇದೆ. ಈ ಟ್ಯಾಂಕಿಗೆ ಎಷ್ಟು ಟ್ಯಾಪ್ ಇದೆ ಅಂದ್ರೆ 2 ಟ್ಯಾಪ್. ಅದು ಟ್ಯಾಪ್ ಎ ಅನ್ನೋದೊಂದು, ಇನ್ನೊಂದು ಟ್ಯಾಪ್ ಬಿ ಅನ್ನೋದು. ಅಂದ್ರೆ ಟ್ಯಾಪ್ ಎ ಅನ್ನೋದು ಫಿಲ್ ಮಾಡುತ್ತೆ, ಟ್ಯಾಪ್ ಬಿ ಏನಾಗುತ್ತೆ? ಎಂಟಿ ಮಾಡುತ್ತೆ. ಅಂದ್ರೆ ಇಲ್ಲಿ ಒಂದು ಟ್ಯಾಪ್ ತುಂಬಿಸ್ತಾ ಇದೆ, ಇದು ತುಂಬಿಸುತ್ತೆ. ಇನ್ನೊಂದು ಟ್ಯಾಪ್ ಖಾಲಿ ಮಾಡ್ತಾ ಇದೆ. ಹಾಗಾದ್ರೆ ಈ ಓನ್ಲಿ ಟ್ಯಾಪ್ ಎ ಅನ್ನೋದು ಒಂದೇ ಒಂದು ಆನ್ ಮಾಡಿದ್ರೆ 30 hours ಅಲ್ಲಿ ಫಿಲ್ ಮಾಡುತ್ತೆ. ಇದು ಎಷ್ಟು ಅವರ್ ಬೇಕಪ್ಪ ಟ್ಯಾಪ್ ಎಗೆ? 30 hours ಬೇಕು ಫಿಲ್ ಮಾಡೋದಕ್ಕೆ. ಹಾಗಾದ್ರೆ ಟ್ಯಾಪ್ ಬಿ ಕ್ಯಾನ್ ಬಿ ಎಂಟಿ ಮಾಡೋದಕ್ಕೆ ಏನ್ ಬೇಕು? ಎಷ್ಟು ಬೇಕಂತೆ? 60 hours ಬೇಕಂತೆ. ಖಾಲಿ ಮಾಡೋದಕ್ಕೆ ಇದಕ್ಕೆ ಎಷ್ಟು ಬೇಕಂತೆ? 60 hours ಬೇಕಂತೆ. ಓಕೆನಾ? ಹಾಗಾದ್ರೆ ಫೈಂಡ್ ಔಟ್ ದಿ ಟೈಮ್ ಟೇಕನ್ ಟು ಫಿಲ್ ದಿ ಆಫ್ ಆಫ್ ದಿ ಟ್ಯಾಂಕ್. ಅರ್ಧ ಟ್ಯಾಂಕ್ ತುಂಬೋದಕ್ಕೆ ಎಷ್ಟೊತ್ತು ಬೇಕು? ಓಕೆನಾ? ಈಗ ಎಷ್ಟು? ಇದರ ಟ್ಯಾಂಕ್ ಕೆಪಾಸಿಟಿ ಎಷ್ಟು? ಎಷ್ಟು? 60 ಲೀಟರ್. ಇದೆಷ್ಟು ತುಂಬುತ್ತೆ? 2 ಲೀಟರ್ ತುಂಬುತ್ತೆ. ಇದು 1 ಲೀಟರ್ ತುಂಬುತ್ತೆ. ಹಾಗಾದ್ರೆ ಎಷ್ಟು ಲೀಟರ್ ಪ್ರೆಸೆಂಟ್ ಸ್ಟೋರ್ ಆಗುತ್ತೆ? ಎಷ್ಟಪ್ಪ? 1 ಲೀಟರ್. ಅಂದ್ರೆ 60 ಅವರ್ಸ್ ಬೇಕು. 60 ಅವರ್ ಬೇಕು. ಆದ್ರೆ ಫುಲ್ ಆಗಕ್ಕೆ ನನಗೆ ಏನ್ ಕೇಳ್ತಿದ್ದಾರೆ? ಫೈಂಡ್ ಔಟ್ ದಿ ಟೈಮ್ ಟೇಕನ್ ಟು ಫಿಲ್ ದಿ ಆಫ್ ಆಫ್ ದಿ ಟ್ಯಾಂಕ್. ಅಂದ್ರೆ ನನಗೆ ಬೇಕಿರೋದು ಇಷ್ಟು ಮಾತ್ರ ನನಗೆ ಬೇಕು. ಹಾಗಾದ್ರೆ ಏನು? ಆಫ್ ಆಫ್ ದಿ ಟ್ಯಾಂಕ್ ಅನ್ನು ಡಿವೈಡೆಡ್ ಬೈ 2 ಎಷ್ಟಾಯ್ತು? 30 hours. 30 ಗಂಟೆಗಳು ಸಾಕಿದನ್ನು ತುಂಬಿಸಕ್ಕೆ 30 hours. ಆಪ್ಷನ್ ಎ. ಓಕೆ, ಇಲ್ಲಿ ನೋಡಿ. ಈ ಟ್ಯಾಂಕ್ ಆಸ್ 2 ಟ್ಯಾಪ್ಸ್. ಅಂದ್ರೆ ಒಂದು ಟ್ಯಾಂಕಿಗೆ 2 ಟ್ಯಾಪ್ ಇದೆ. ಅದರಲ್ಲಿ ಒಂದು ಟ್ಯಾಪ್ ಫಿಲ್ ಮಾಡೋಕ್ಕೆ ಅದು ಎಷ್ಟೊತ್ತು ತಾಣುತ್ತೆ? 60 hours ತಾಣುತ್ತೆ. ಅಂಡ್ ದೆನ್ ಸೆಕೆಂಡ್ ಟ್ಯಾಪ್ ಕ್ಯಾನ್ ಬಿ ಎಂಟಿ. ಎರಡನೇ ಟ್ಯಾಪ್ ಏನಾಗುತ್ತೆ? ಎಂಟಿ ಮಾಡುತ್ತೆ. ಅದು 90 ನಿಮಿಷ ಬೇಕಾಗುತ್ತೆ. ಇಫ್ ದ ಬೋತ್ ಟ್ಯಾಪ್, 2 ಟ್ಯಾಪ್ ಅನ್ನು ಓಪನ್ ಮಾಡಿದಾಗ ಈ ಜೊತೆಗೆ
ಹೌ ಮಚ್ ಟೈಮ್ ಟೇಕನ್ ಟು ಫಿಲ್ ಹಾಫ್ ಫುಲ್ ದಿ ಟ್ಯಾಂಕ್? ಅರ್ಧ ತುಂಬಿಸೋದಕ್ಕೆ ಎಷ್ಟೊತ್ತು ತಗೊಳುತ್ತೆ? ಒಂದು ಡ್ರಮ್ ಟ್ಯಾಂಕ್ ಇದೆ ನಮ್ಮ ಹತ್ರ. ಆ ಟ್ಯಾಂಕ್ ಅಲ್ಲಿ ಫಸ್ಟ್ ಟ್ಯಾಪ್ ನಾನು ಆನ್ ಮಾಡಿದ್ರೆ ಏನಾಗುತ್ತೆ? ಎಷ್ಟು ನಿಮಿಷ ಬೇಕು? 60 hours ಬೇಕಂತೆ. ನೆಕ್ಸ್ಟ್ ಇನ್ನೊಂದು ಟ್ಯಾಪ್ ಅನ್ನ ಆನ್ ಮಾಡಿದ್ರೆ ಎಷ್ಟೊತ್ತು ಬೇಕಂದ್ರೆ ಸೆಕೆಂಡ್ ಟ್ಯಾಪ್ ಆನ್ ಮಾಡಿದ್ರೆ 90 hours ಬೇಕಂತೆ. ಹಾಗಾದ್ರೆ ಈ ಡ್ರಮ್ ನ ಕೆಪಾಸಿಟಿ ಎಷ್ಟು? ಟ್ಯಾಂಕ್ ನ ಕೆಪಾಸಿಟಿ ಎಷ್ಟು? 180 ಲೀಟರ್ಸ್ ಆಗುತ್ತೆ. ಹಾಗಾದ್ರೆ ಫಿಲ್ ಮಾಡೋದು ಎಷ್ಟು ಲೀಟರ್ ತುಂಬಿಸುತ್ತೆ? 3 ಲೀಟರ್ ತುಂಬಿಸುತ್ತೆ. ಇದೆಷ್ಟು ಲೀಟರ್ ತುಂಬಿಸುತ್ತೆ? 2 ಲೀಟರ್ ತುಂಬಿಸುತ್ತೆ. ಹಾಗಾದ್ರೆ ಎಷ್ಟು ಲೀಟರ್ ಡ್ರಮ್ ಅಲ್ಲಿ ಸ್ಟೋರ್ ಆಗುತ್ತೆ? 1 ಲೀಟರ್ ಸ್ಟೋರ್ ಆಗುತ್ತೆ. ಅಂದ್ರೆ 180 hours ಬೇಕಾಗುತ್ತೆ ಫುಲ್ ತುಂಬೋದಕ್ಕೆ. ಆಫ್ ಮಾಡಬೇಕು ಅಂದ್ರೆ ಎಷ್ಟು ಬೇಕು? by 2 ಅಂದ್ರೆ 90 hours ಸಾಕು. ಎಷ್ಟು ಫಿಲ್ ಮಾಡೋದಕ್ಕೆ ಎಷ್ಟೊತ್ತು ಬೇಕಪ್ಪ? 9 hours ಬೇಕು ಅಷ್ಟೇ. ಸಾರಿ, 90 hours. ಆಪ್ಷನ್ ಡಿ. ಓಕೆ, ರೈಟ್ ಡೌನ್. ಓಕೆ, ಇಲ್ಲಿ ನೋಡಿ, there are two pipes X and Y to fill the empty tank. ಅಂದ್ರೆ ಒಂದು ಖಾಲಿ ಇರೋ ಟ್ಯಾಂಕ್ ಅನ್ನ ಇಲ್ಲಿ ಏನ್ ಮಾಡಿದ್ರೆ 2 ಪೈಪ್ ಕೊಡ್ತಿದ್ದಾರೆ X ಮತ್ತೆ Y ಅನ್ನ ತುಂಬಿಸೋದಕ್ಕೆ. ಹಾಗಾದ್ರೆ ಪೈಪ್ ಎಕ್ಸ್ ಅಲೋನ್ ಅಂದ್ರೆ ಪೈಪ್ ಒಂದೇ ಅನ್ನೋದು ಫುಲ್ ಮಾಡೋದಕ್ಕೆ, ಅಂದ್ರೆ 7ರಲ್ಲಿ 5 ಭಾಗ ತುಂಬಿಸೋದಕ್ಕೆ, 7 ಭಾಗದಲ್ಲಿ 5 ಭಾಗ ತುಂಬಿಸೋದಕ್ಕೆ ಅದು ಎಂಟಿ ಟ್ಯಾಂಕ್ ಅನ್ನ 20 ಗಂಟೆ ತಾಣುತ್ತೆ. ಮೀನ್ಸ್ ಫಾರ್ ಎಕ್ಸಾಂಪಲ್ ಇದೊಂದು ಟ್ಯಾಂಕ್ ಇರುತ್ತೆ ಅಂತ ತೊಳಿ, ಇದಕ್ಕೆ ಎಷ್ಟು ಕೆಪಾಸಿಟಿ ಇರುತ್ತೆ ಅಂದ್ರೆ 7 ಲೀಟರ್ ಕೆಪಾಸಿಟಿ ಇರುತ್ತೆ ಅಂತ ತೊಳಿ. 7 ಲೀಟರ್ ಕೆಪಾಸಿಟಿ ಇರುತ್ತೆ. ಆದ್ರೆ 5 ಲೀಟರ್ ತುಂಬಿಸ್ತಾ ಇದ್ರೆ 5 ಭಾಗ ತುಂಬಿಸ್ತೀವಿ ಅಂದ್ರೆ ನೋಡಿ 1 2 ಓಕೆನಾ? ಎಷ್ಟು ಭಾಗ ಇದೆಯಪ್ಪ? 7 ಭಾಗ ಇದೆ. ಆ 7 ಭಾಗದಲ್ಲಿ ನನಗೇನಾಗ್ತಿದೆ? 5 ಭಾಗ ತುಂಬಿಸುತ್ತಾರೆ. 1 2 3 4 5. ಈ 5 ಭಾಗ ನೀರು ತುಂಬಿಸೋದಕ್ಕೆ ಎಷ್ಟೊತ್ತು ತಾಣುತ್ತಂತೆ? ನೀರು ಎಷ್ಟು? 20 hours ತಾಣುತ್ತೆ. ಓಕೆ, ನೆಕ್ಸ್ಟ್ ಪೈಪ್ ವೈ ಅಲೋನ್ ಕ್ಯಾನ್ ಫಿಲ್ 3/5 parts. ಅಂದ್ರೆ ಈ 5 ಭಾಗ ತುಂಬಿಸೋದಕ್ಕೆ 5 ಭಾಗ ಇರುತ್ತೆ. ಇನ್ನೊಂದು ಡ್ರಮ್ ಅಲ್ಲಿ ಇದು ಎ ತುಂಬಿಸ್ತಾ ಇದೆ, ಇಲ್ಲಿ ಇನ್ನೊಂದು ಡ್ರಮ್ ಅಲ್ಲಿ ಬಿ ತುಂಬಿಸ್ತಾ ಇದೆ. ಇದು ಎಷ್ಟು ಭಾಗ ಇದೆ? 5 ಭಾಗ. 5 ಭಾಗದಲ್ಲಿ ಎಷ್ಟು ತುಂಬಿಸುತ್ತಂತೆ? 3 ಭಾಗ. 1 2 3 ಇಷ್ಟು ತುಂಬಿಸೋದಕ್ಕೆ ಎಷ್ಟೊತ್ತು ಆಗುತ್ತೆ? ಅದು ಎಷ್ಟೊತ್ತು ಆಗುತ್ತಾ? 12 hours. ಓಕೆನಾ? 12 ಗಂಟೆ ಇದಕ್ಕೆ ಬೇಕು. 12 hours ಬೇಕು. ಇದಕ್ಕೆ 20 ಗಂಟೆ ಬೇಕು. ಹಾಗಾದ್ರೆ ಇದು ಟೋಟಲ್ ಫಿಲ್ ಮಾಡೋದಕ್ಕೆ ಎಷ್ಟು ಬೇಕು? ಇದು ಟೋಟಲ್ ಫಿಲ್ ಮಾಡೋದಕ್ಕೆ ಎಷ್ಟು ಬೇಕು? ಓಕೆನಾ? ಅಂದ್ರೆ ಅದು ಆಯ್ತಾ? ನೆಕ್ಸ್ಟ್ ಏನ್ ಹೇಳ್ತಿದ್ರೆ 3/5 ಓಕೆ 12 hours. Both the pipes flowing their own relative rate of flow while fill the tank in how many hours? ಅಂದ್ರೆ ಇವೆರಡನ್ನ ಒಂದೇ ಡ್ರಮ್ಮಿಗೆ ಕೊಟ್ಟು ತುಂಬಿಸಕ್ ಬಿಟ್ಟಾಗ ಎಷ್ಟೊತ್ತು ಬೇಕು ಅಂತ ಕೇಳ್ತಿದ್ದಾರೆ. ಓಕೆ, ಅಂದ್ರೆ ನೋಡಿ, ಈಗ ಇದು ಫಿಲ್ ಮಾಡಕ್ಕೆ ಎಷ್ಟೊತ್ತು ಬೇಕಪ್ಪ? ಅಂದ್ರೆ 5 ಭಾಗ ತುಂಬೋದಕ್ಕೆ 20 hour ಬೇಕು. ಅಂದ್ರೆ 7 ಭಾಗ ತುಂಬೋದಕ್ಕೆ ಎಷ್ಟೊತ್ತು ಬೇಕು? ಎಷ್ಟೊತ್ತು ಬೇಕಪ್ಪ? 5 ಎಷ್ಟೊತ್ತೆ ಹೋಗುತ್ತೆ? 5 4s 7 4s 28 hours. ಅಂದ್ರೆ ಎಷ್ಟೊತ್ತು ಬೇಕಾಗ್ತಿದೆ? 24 ಗಂಟೆ ಈ ಡ್ರಮ್ ತುಂಬೋದಕ್ಕೆ. ಇಷ್ಟು ಕೆಪಾಸಿಟಿ ಇರೋದನ್ನ. ಹಾಗಾದ್ರೆ ಇದು ತುಂಬೋಸೋದಕ್ಕೆ ಎಷ್ಟು? ಅಂದ್ರೆ ಇಲ್ಲಿ 5 ಭಾಗ ತುಂಬೋದಕ್ಕೆ ಎಷ್ಟೊತ್ತಾಯ್ತು? ಸಾರಿ, 5 ಭಾಗ 3 ಭಾಗ 3 ಭಾಗ ತುಂಬೋದಕ್ಕೆ ಎಷ್ಟೊತ್ತಾಯ್ತು? 12 hour ಆಯ್ತು. ಹಾಗಾದ್ರೆ 5 ಭಾಗ ತುಂಬೋದಕ್ಕೆ ಎಷ್ಟು? 20 hours. ಅಂದ್ರೆ ಈಗ ಆ ಪೈಪ್ ಫಿಲ್ ಮಾಡೋದಕ್ಕೆ, ಒಂದು ಫಸ್ಟ್ ಪೈಪ್ ಫಿಲ್ ಮಾಡೋದಕ್ಕೆ ಎಷ್ಟೊತ್ತು ಬೇಕು? 28 hours ಬೇಕು. ಸೆಕೆಂಡ್ ಪೈಪ್ ತುಂಬೋದಕ್ಕೆ ಎಷ್ಟೊತ್ತು ಬೇಕು? 20 hours ಬೇಕು. ಎ ತುಂಬೋದಕ್ಕೆ ಎಷ್ಟು? 28. ಬಿ ತುಂಬೋದಕ್ಕೆ ಎಷ್ಟು? 20. ಓಕೆನಾ? ಹಾಗಾದ್ರೆ ಆ ಡ್ರಮ್ ನ ಕೆಪಾಸಿಟಿ ಎಷ್ಟಾಗಿರುತ್ತೆ? ವಾಟ್ ಈಸ್ ದಿ ಎಲ್ಸಿಎಂ ಆಫ್ 28 and 20?
140 28 divided by 5 ಮಾಡಿ 28 into 5 ಮಾಡಿ ನಾನು ಹೇಳ್ತಾ ಇರೋದು 28 into 5 ಮಾಡಿ ಎಷ್ಟು 8 5 5 2 140 ನಾ ಈ 140 20 ಇಂದ ಡಿವೈಡ್ ಆಗುತ್ತಾ ಆಗುತ್ತಲ್ವಾ 140 ಲೀಟರ್ಸ್ ಆಗುತ್ತೆ. ಹಾಗಾದ್ರೆ ಇದು ಎಷ್ಟು ಲೀಟರ್ ತುಂಬುತ್ತೆ ಇಲ್ಲಿ 5 ಲೀಟರ್ಸ್, ಇದು 7 ಲೀಟರ್ಸ್. ಹಾಗಾದ್ರೆ ಟೋಟಲ್ ಫಿಲ್ ಮಾಡೋದು ಎಷ್ಟು ಅಂದ್ರೆ ಇಲ್ಲಿ ಖಾಲಿ ಮಾಡ್ತಾ ಇದೆಯಾ ತುಂಬಿಸ್ತಾ ಇದೆಯಾ? ತುಂಬಿಸ್ತಿರೋದಲ್ವಾ 5 ಲೀಟರ್ಸ್ ಅಂಡ್ 7 ಲೀಟರ್ಸ್. ಟೋಟಲ್ ಎಷ್ಟು ಲೀಟರ್? ಎಷ್ಟು? 12 ಲೀಟರ್. ಈ 12 ಲೀಟರ್ ನ ಡಿವೈಡ್ ಮಾಡ್ಬೋದಾ? 12 ಇಂದ 12 1 12 1 12 ಎಷ್ಟು ಉಳಿತು? 20. 20 ಅಂದ್ರೆ 2 12 1 ಎಷ್ಟು ಉಳಿತು? 8. 8 by 12. ಆಪ್ಷನ್ ಅಲ್ಲಿ ಏನಾದ್ರೂ 11 8 by 12 ಇದೆಯಾ? ಇಲ್ಲ. 11 8 by 12 ಇಲ್ಲ ಅಂದ್ರೆ ನಾವೇನ್ ಮಾಡ್ಬೇಕು? ಸಿಂಪ್ಲಿಫೈ ಆಗುತ್ತೆ ಅಲ್ವಾ? 8 ಎಷ್ಟು ಸತಿ ಆಗುತ್ತಪ್ಪ? 2 ಇಂದ 4 ಇಂದ 4 2s 4 3s ಹಾಗಾದ್ರೆ 11 upon 2/3 hours. ಅಂದ್ರೆ 2 ಆನ್ ಮಾಡಿದ್ರೆ 11 ಗಂಟೆ 2/3 ಸೆಕೆಂಡ್ಸ್ ಅಲ್ಲಿ ತುಂಬುತ್ತೆ. 2/3 ಆಪ್ಷನ್ ಎ. ಅಂದ್ರೆ ನೋಡಿ ಇನ್ನೊಂದ್ಸತಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಏನ್ ಹೇಳ್ತಾ ಇದಾರೆ ಅಂದ್ರೆ ಎರಡು ಟ್ಯಾಪ್ ನಲ್ಲಿ ಇರುತ್ತೆ, ಎಕ್ಸ್ ಅನ್ನೋದು ಒಂದಿರುತ್ತೆ, ವೈ ಅನ್ನೋದು ಒಂದಿರುತ್ತೆ. ಹಾಗಾದ್ರೆ ಅದು ಎಕ್ಸ್ ಅನ್ನೋದು ಮಾತ್ರ ತುಂಬಿಸೋದಕ್ಕೆ ಏನ್ ಮಾಡುತ್ತೆ? 7 ಭಾಗ ಇರುತ್ತೆ, 7 ಭಾಗ ಮಾಡ್ಕೊಂಡಿರುತ್ತೆ. ಆ 7 ಭಾಗದ 5 ಭಾಗ ತುಂಬೋದಕ್ಕೆ ಎಷ್ಟೊತ್ತು ಬೇಕಂತಪ್ಪ? 20 ನಿಮಿಷ ಬೇಕಾಗುತ್ತಂತೆ. ಹಾಗಾದ್ರೆ ವೈ ಅನ್ನೋದು ಇರುತ್ತೆ, ಅದನ್ನ ಏನ್ ಮಾಡ್ತಾರೆ? 5 ಭಾಗ ಮಾಡ್ಕೊಂಡಿರ್ತಾರೆ. ಆ ಡ್ರಮ್ ನ ತುಂಬೋದಕ್ಕೆ ಎಷ್ಟು ಮಾಡ್ತಾರೆ? 3 ಭಾಗ ತುಂಬೋದಕ್ಕೆ 12 ಗಂಟೆ ತಾಣುತ್ತೆ. ಹಾಗಾದ್ರೆ ಇದು ಫುಲ್ ಈ ಪೈಪ್ ಏನಾದ್ರು ಆನ್ ಮಾಡ್ಕೊಂಡು ಫುಲ್ ಡ್ರಮ್ ತುಂಬಿಸೋದಕ್ಕೆ ಎಷ್ಟೊತ್ತು ಬೇಕು? 28 ಗಂಟೆ ಬೇಕಾಗುತ್ತೆ. ಅದೇ ತರ ಪೈಪ್ ಬಿ ಏನಾದ್ರು ನಾವೇನ ಫುಲ್ ಆನ್ ಮಾಡ್ಕೊಂಡು ಎಷ್ಟೊತ್ತು ಬೇಕಾಗುತ್ತೆ? 20 ಅವರ್ಸ್ ಬೇಕಾಗುತ್ತೆ. ಹಾಗಾದ್ರೆ ಆ ಟೋಟಲ್ ಆ ಡ್ರಮ್ ನ ಕೆಪಾಸಿಟಿ ಎಷ್ಟು? 140 ಲೀಟರ್. ಹಾಗಾದ್ರೆ ಪೈಪ್ ಎ ಅನ್ನೋದು 1 ಗಂಟೆಗೆ ಎಷ್ಟು ತುಂಬಿಸುತ್ತೆ? 5 ಲೀಟರ್ ತುಂಬಿಸುತ್ತೆ. ಪೈಪ್ ಬಿ ಅನ್ನೋದು 7 ಲೀಟರ್ ತುಂಬಿಸುತ್ತೆ. ಹಾಗಾದ್ರೆ ಟೋಟಲ್ ತಾನೇ ಅವೆರಡು ತುಂಬಿಸ್ತಾ ಇರೋದು. ಹಾಗಾದ್ರೆ ಎಷ್ಟು ಭಾಗ ತುಂಬಿಸುತ್ತೆ? 12 ಭಾಗ ತುಂಬಿಸುತ್ತೆ. 140 ಡಿವೈಡೆಡ್ ಬೈ 12 ಮಾಡಿದ್ರೆ 11 2/3 ಅವರ್ಸ್ ಬರುತ್ತೆ. ಓಕೆ, ಆಪ್ಷನ್ ಎ ರೈಟ್ ಡೌನ್. ಓಕೆ, ನೋಡಿ, there are two pipes A and B to fill an empty tank. Pipe A alone can fill 3/5 parts in 80 hours. Pipe B alone can fill 9/4 parts of an empty tank in 8 hours. Both the pipes flow their own relative rate of flow will fill the tank in how many hours? Okay, ಇಲ್ಲಿ ನೋಡಿ, 2 ಟ್ಯಾಂಕ್ ಇರುತ್ತಂತೆ. ಅದರಲ್ಲಿ ಮೊದಲನೇ ಟ್ಯಾಂಕು ಎಷ್ಟು ಭಾಗ ತುಂಬಿಸ್ಬೇಕಾಯ್ತು? 5 ಭಾಗ ತುಂಬಿಸ್ಬೇಕಾಯ್ತು. 5 ಭಾಗದಲ್ಲಿ ಎಷ್ಟು ತುಂಬ್ತಿದೆ? 3 ಭಾಗ ತುಂಬ್ತಿದೆ. ಈ 3 ಭಾಗ ತುಂಬಕ್ಕೆ ಎಷ್ಟೊತ್ತು? 80 hours. ಹಾಗಾದ್ರೆ ಇದನ್ನ ತುಂಬಿಸೋದಕ್ಕೆ ಎಷ್ಟೊತ್ತಾಗುತ್ತೆ? 3 ಇಂದ 8 ಇಂದ ಎಷ್ಟದೆ? 8 6 5 6 30 hours. ಅಂದ್ರೆ ಎಷ್ಟೊತ್ತು ಬೇಕು? 30 ಗಂಟೆ ಪೈಪ್ ಯಾವುದಕ್ಕೆ? ಎಗೆ. ನೆಕ್ಸ್ಟ್ ಬಿ ಗೆ ಎಷ್ಟೊತ್ತು ಬೇಕಾಗುತ್ತೆ ಅಂತ. ಬಿ ಎಷ್ಟೊತ್ತಪ್ಪ? 9 ಭಾಗ ತುಂಬಬೇಕಾಗಿತ್ತು. ಆದ್ರೆ ಎಷ್ಟು ಭಾಗ ತುಂಬಿಸ್ತವ್ರೆ? 4. ಆ 4 ಭಾಗ ತುಂಬಕ್ಕೆ ಎಷ್ಟೊತ್ತು ತಗೊಳುತ್ತೆ? 8 ಅವರ್ಸ್. ಅಂದ್ರೆ ಇಂಟು 18 ಅವರ್ಸ್. ಅಂದ್ರೆ 30 ಅವರ್ ಮತ್ತೆ 18 ಅವರ್. ಹಾಗಾದ್ರೆ ಡ್ರಮ್ ನ ಕೆಪಾಸಿಟಿ ಎಷ್ಟು? 90. 18 ಇಂದ 90 ಬರುತ್ತಾ? 5 ಅಲ್ವಾ? ಓಕೆ, ಇದು ಎಷ್ಟೊತ್ತು ಬೇಕಪ್ಪ? 3 ಲೀಟರ್ಸ್. ಇದು 5 ಲೀಟರ್ಸ್. ಹಾಗಾದ್ರೆ ಖಾಲಿ ಮಾಡ್ತಿರೋದು ತುಂಬಿಸ್ತಿರೋದು
ಗುಣಿಸ್ತಾ ಇರೋದಲ್ವಾ, ಪ್ಲಸ್ ಮಾಡ್ಬೇಕಾ, ಬೈ 8. 8 1s 8 ಇದೆ ಸದ್ಯ, 8 1s 8, ಎಷ್ಟು ಉಳಿತು 10. 10 ಅಂದ್ರೆ 11s 8, ತಿರ್ಗಾ 3 ಉಳಿತು, 3 ಬೈ 3 ಬೈ 8 9 90 ಅಲ್ವಾನು, 1s 9, 10 ಉಳಿತು, 10 ಅಂದ್ರೆ 8 ಅಂದ್ರೆ 1 2 ಉಳಿತು, 2 ಬೈ 8. ಹಾಗಾದ್ರೆ 11 2 ಬೈ 8 ಬರ್ತಾ ಇದೆ ಅಂದ್ರೆ 2 ಇಂದ ಡಿವೈಡ್ ಆಗುತ್ತಾ, 2 1s 4s. ಹಾಗಾದ್ರೆ 11 1 ಬೈ 4. ಆನ್ಸರ್ 11 1 by 4. Option A, 11 1 by 4. Option B, okay, write down.